ಮಾಡೋಕ್ಕೆ ನಿದರ್ಶನ. ಅಣ್ಣ ಅವರು, ಅಪ್ಪು ಅವರು ಒಂದು ದೇವರ ಒಂದು ದೊಡ್ಡ ತಪ್ಪು. ಅಪ್ಪು ಅವ್ರನ್ನ ನಮ್ಮಲ್ಲಿ ಇಷ್ಟು ಬೇಗ ನಮ್ಮಿಂದ ತಿಳಿಸ್ತಿರೋದು ಒಂದು ದೊಡ್ಡ ತಪ್ಪು ದೇವರು ಮಾಡಿರೋದು. ಯಾಕಂದರೆ ಅವರು ದೇವರ ಥರನೇ ನಡ್ಕೊಂಡು ಹೋಗ್ತಾ ಇದ್ರು. ಅಣ್ಣ ಅವರು ತಪ್ಪು ಕರ್ನಾಟಕದ ಸಂಸ್ಕೃತಿ, ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಕೊಡುಗೆ ಅಂತ ಕೊಟ್ಟಿರುವಂಥ ಅಪ್ಪು ಬಾಸು ಇವತ್ತು ನಮ್ಮ ಹತ್ರ ಇಲ್ಲ, ಆದರೆ ಎಲ್ಲ ನಮ್ಮೆಲ್ಲರೂ ಹೃದಯದಲ್ಲಿದ್ದಾರೆ. ನಮ್ಮ ಮಲ್ಲ ಇವತ್ತು ಅಪ್ಪು ಅವ್ರನ್ನ ಜೀವಂತವಾಗಿರೋದಕ್ಕೆ ತುಂಬ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಎಲ್ಲರೂ ಕರ್ನಾಟಕದ ಜನತೆ ಎಲ್ಲರೂ ಅಪ್ಪು ಅವ್ರನ್ನ ಈ ಸಂಭ್ರಮ ಮಾಡಬೇಕು, ಆಕಾಶ ಸಿಂಹಕೊಂಡು ಎಲ್ಲರೂ ಈ ಸಂಭ್ರಮ ಮಾಡಬೇಕು. ಅಪ್ಪು ಅವರು ಅಣ್ಣವ್ರನ್ನ ಆದಷ್ಟು ಕರ್ನಾಟಕದ ಜನತೆ ಜೀವಂತವಾಗಿರೋ ಥರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಟೀಮ್ ಗೆದ್ದಾಯ್ತು ಒಂದೇ ಒಂದು ಕಪ್ಪು. RCB ಟೀಮ್ ಗೆದ್ದಾಯ್ತು ಒಂದು ಕಪ್ಪು. ಐ ರಿಯಲಿ ಮಿಸ್ ಯು ಪವರ್ ಸ್ಟಾರ್ ಅಪ್ಪು. ಐ ಮಿಸ್ ಯು ಪವರ್ ಸ್ಟಾರ್ ಅಪ್ಪು. ಜೀವ ಎಂದಿಗೆ ಅಂತ ಮನುಷ್ಯ ಯಾವತ್ತೂ ಹುಟ್ಟಲ್ಲ, ಇನ್ಮೇಲೆ ಹುಟ್ಟಲ್ಲ, ಇಲ್ಲ ಯಾರು ಹುಟ್ಟಲ್ಲ. ರಿಲೀಸ್ ಆಗಿದೆ, ತುಂಬ ಖುಷಿ ಆಗ್ತಿದೆ. ಅಪ್ಪು ಬಾಸ್ ನಾವು ಬೀಟ್ ಮಾಡೋಕ್ಕಂತ ನಾವು ಬ್ರಹ್ಮ ಇನ್ನೂ ಸೃಷ್ಟಿನೇ ಮಾಡಿಲ್ಲ, ಹಿಂದೆ ಹುಟ್ಟಿಲ್ಲ ಮುಂದೆ ಹುಟ್ಟಲ್ಲ. ನಾವು ಒಳ್ಳೆ ನೋಡ್ಲಿಕ್ಕೆ ಒಳ್ಳೆ ನೋಡಲಿ ಇರೋ 1000 ಜನ 1000 ಮಾತಾಡ್ಬೋದು. ನಮ್ಮ ಬಾಸ್ ನಾವು ಎದೆಲ್ಲಿ ಇಟ್ಕೊಂಡು ಯಾವತ್ತೂ ಪೂಜಿಸ್ತೀವಿ. ಆ ಬೆಟ್ಟದ ಹೋಗೋದು ಯಾವತ್ತೂ ಕೆಟ್ಟ ಮಾತಾಡ್ಬೋದು. ಬೆಟ್ಟದ ಹೋಗೋ ರೋಡ ಮಾರೋಕ್ಕೂ ವ್ಯತ್ಯಾಸ ಇದೆ. ಅವಕ್ಕೆ ಯಾವತ್ತೂ ತೊಂದರೆ ಆಗ್ಬೋದು, ನೋಡಬೇಕು, ಕೈ ಮುಗಿಬೇಕು. ಅದನ್ನ ಹಾಳು ಮಾಡೋಕ್ಕೆ ಕಲ್ಲುಡಿಗೆ ನಮ್ಮ ಅಪ್ಪಣೆ ಬಂದಿದ್ದಲ್ಲ. ಸೂರ್ಯ ಒಬ್ಬ, ಚಂದ್ರ ಒಬ್ಬನೇ. ಸೂರ್ಯನೊಬ್ಬ, ಚಂದ್ರನೊಬ್ಬ, ನಮ್ಮ ಬಾಸ್ ಒಬ್ಬರು ಒಬ್ಬನೇ. ಬೀಟ್ ಮಾಡೋಕ್ಕೂ ಆಗಲ್ಲ, ಅವ್ರ ಹತ್ರಕ್ಕೂ ಬರೋಕ್ಕೂ ಆಗಲ್ಲ. ಯಾವತ್ತಿದ್ರು ನಮ್ಮ ಬೆದೆಲ್ಲ ನಮ್ಮ ಬಾಸ್ ಅವ್ರ ಜೈ ಅಪ್ಪ, ಜೈ ಪರಮಾತ್ಮ. ಬ್ರೋ ಮೂವಿ ಮಾತ್ರ ನಾನು ಇದುವರೆಗೂ ನೋಡೇ ಇಲ್ಲ, ಇದುವರೆಗೂ ಒಂದು ಥಿಯೇಟ್ರ್ ಬಂದು ನೋಡೇ ಇಲ್ಲ. ಆಕಾಶ್ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಫ್ರೆಶ್ ಮೂಡಲ್ಲಿ ಬಂದು ನೋಡಿದ್ದೀನಿ. ನಾನು ಇದುವರೆಗೂ ಆಕಾಶ್ ಮೂವಿ ನೋಡಿರಲಿಲ್ಲ. ಇನ್ನೊಂದು ಸತಿ ಆಗಬೇಕಂದ್ರೆ ರಿಲೀಸ್ಗೆ ನನಗೆ ಜಾಕಿ ಮೂವಿ ಬೇಕು ಬ್ರೋ. ಒನ್ ಆಫ್ ದ ಫೇವ್ರೇಟ್ ಮೂವಿ ಜಾಕಿ ಮೂವಿ. ನನಗೆ ಜಾಕಿ ಮೂವಿ ಅಂದರೆ ತುಂಬಾ ಇಷ್ಟ. ಅದರಿಂದ ಈ ಸೆಲೆಬ್ರೇಷನ್ ನಮ್ಮ ಫ್ಯಾಮ್ಲಿದೆಲ್ಲ, ನಮ್ಮದೆಲ್ಲ ಫ್ಯಾಮ್ಲಿಯವರು ಎಲ್ಲೆಲ್ಲೋ ಒಂದ ಬಂದಿದ್ದೀವಿ. ನೆಕ್ಸ್ಟ್ ಮೂವಿಯಲ್ಲಿ ಜಾಕಿ ರಿಲೀಸ್ ಹಂಗೆ ಆಗಬೇಕಂತ ನಾವು ಕೋರ್ಕೊಂತೀವಿ. ಬ್ರೋ ಅಪ್ಪು ಸರ್ ನೋಡೋದೇ ಒಂದು ಖುಷಿ ನಮಗೆ. ಅವ್ರು ನೋಡಿದ್ರೆ ನಮಗೆ ಫುಲ್ ಎಮೋಷ್ನಲ್ಲು ಎಲ್ಲ ಒಂಥರ ಖುಷಿ, ಎಮೋಷ್ನಲ್ ಎಲ್ಲ ಮಿಕ್ಸ್ ಆಗಿಬಿಟ್ಟೈತೆ. ನೆಕ್ಸ್ಟ್ ಟೈಮು ರಿಲೀಸ್ ಮಾಡಿದಾಗ ಜಾಕಿ ಮೂವಿ ಹಾಕಲಿ ಅಂತ ಕೋರ್ಕೊತೀವಿ ಅಷ್ಟೇ. ಬ್ರೋ ಫೈಟ್ಲಂತೂ ನೆಕ್ಸ್ಟ್ ಲೆವೆಲ್ಲು. ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಚೆನ್ನಾಗಿ ನೋಡ್ಬೋದು. ಮಸ್ತಾಗೈತೆ ಬ್ರೋ ಮೂವಿ ಮಾತ್ರ. ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬ್ರೋ. ಸೇವೆಯ ಮಾಡಿ ಎಲ್ಲರಿಗೂ ಸ್ಫೂರ್ತಿ ನೀಡಿ ಕಾಣದಂತೆ ಮಾಯವಾದಯ ಆಕಾಶ ಅಪ್ಪು ಫ್ಯಾನ್ಸ್ಗೆ ಹೋಲಿ, ಯುಗಾದಿ, ದೀಪಾವಳಿ ಎಲ್ಲ ಅಟ್ ಎ ಟೈಮ್ ಸೆಲೆಬ್ರೇಷನ್ ಆಯಿತು. ನೆಕ್ಸ್ಟ್ ಇಯರು ಇದೇ ಥರ ಸೆಲೆಬ್ರೇಷನು ಇದೇನಿದೆ ಇದಕ್ಕಿಂತ ಹತ್ರ ಸೆಲೆಬ್ರೇಷನ್ ಇರುತ್ತೆ. ರಾಜ್ ರಿಲೀಸ್ ಮಾಡಬೇಕು. ರಾಜ್ ಏನಕ್ಕೆ ರಿಲೀಸ್ ಮಾಡಬೇಕಂತ ಕೇಳ್ತಾ ಇದ್ದೀರಿ ಅಂದರೆ, ಫ್ಯಾನ್ಸ್ಗೆ ಯುಗಾದಿ ಹಬ್ಬದ ದಿವಸ, ಅದರಲ್ಲೂ ಹೊಸತಡಕ್ಕೆ ದಿವಸ ಲಾಟ್ರಿ ಹೊಡೆದಂಗೆ ಫೀಲ್ ಆಗುತ್ತೆ. ಯಾಕಂದರೆ ಅದರಲ್ಲಿ 6 ಸಾಂಗ್ಸ್ ಇದೆ. 6 ಕಾರ್ಡ್ ಸಾಂಗ್ಸು ಫುಲ್ಲು ಸೆಲೆಬ್ರೇಷನ್ ಮಾಡ್ತೀರಿ. ಇನ್ ಕೇಸ್ ರಾಜ್ ರಿಲೀಸ್ ಆಯಿತು ಅಂದರೆ ಮುಂದಿನ ವರ್ಷ ಎಂಟೈರ್ ಇಯರ್ ಹಬ್ಬಗಳೇನೇನಿದೆ ಎಲ್ಲ ಒಂದೇ ಸಲ ಮೇನ್ ಥಿಯೇಟರ್ ಸೆಲೆಬ್ರೇಷನ್ ನಡೆಯುತ್ತೆ. ಹೋಗಿಲ್ಲ ಎಲ್ಲ ಇಲ್ಲಿ ಎಷ್ಟು ಜನ ಕೋಟಿ ಜನ ಇದ್ದಾರೋ ಅವ್ರ ಹೃದಯದಲ್ಲಿದ್ದಾರೆ. ಅತ್ತಿಬೆಲೆಯಿಂದ ಬಂದಿದ್ದೀನಿ. ಏನಕ್ಕೋಸ್ಕರ? ಅಪ್ಪು ಮುಖಕ್ಕೋಸ್ಕರ ಬಂದಿರೋದು. ಅಪ್ಪು ಇಲ್ಲದೆ ಏನೂ ಇಲ್ಲ. ಆ ಬಾಸು ಈ ಬಾಸು ಅಂತಾರೆ. ಅಪ್ಪು ಬಾಸೆ ಮುಂಚೆ ಬಂದಿರೋದು. ಈ ಥರ ಕ್ರೇಜು ಮುಂದಕ್ಕೆ ಬರಲ್ಲ, ಹಿಂದೆನೂ ಬರೋಕ್ಕೂ ಆಗಲ್ಲ. ರಾಜ್ಕುಮಾರ್ ಬಿಟ್ಟು ನಾವು ನೋಡಿರೋದು ಪುನೀತ್ ರಾಜ್ಕುಮಾರ್ನೇ ನೋಡಿರೋದು. ಪುನೀತ್ ರಾಜ್ಕುಮಾರ್ ಅಪ್ಪು ಅವ್ರ ಮುಂದೆ ಬರೋಕ್ಕಾಗಲ್ಲ, ಹಿಂದೆ ಬರೋದು ಇಲ್ಲ. ಯಾಕಂದ್ರೆ ಅವರು ನಮ್ಮ ಜೊತೆನೇ ಇರೋದು, ಮುಂದಕ್ಕೂ ಇರ್ತಾರೆ, ನಮ್ಮ ಹೃದಯದಲ್ಲೇ ಇರ್ತಾರೆ ಅವರು. ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀರಿ ಅಂದ್ರೆ, ಇವಾಗ ನೀವು ನೋಡ್ತಾ ಇದ್ದಂಗೆ ಎಷ್ಟೋ ಜನ ಕ್ರೇಜಲ್ಲಿ ಎಷ್ಟು ಥರ ಫ್ಯಾಮಿಲಿ ಹೆಣ್ಮಕ್ಳು, ಗಂಡು ಮಕ್ಕಳು, ವಯಸ್ಸಾಗಿರೋರು ಎಲ್ಲ ಬಂದು ನೋಡ್ತಾರೆ ಅಂದ್ರೆ ಅಪ್ಪು ಅವರು ನಮ್ಮ ಜೊತೆಲೇ ಅವರೇ.
ನಮ್ಮ ಜೊತೆಲಿ ಅವರೇ ಮುಂದಕ್ಕೂ ಇರ್ತಾರೆ, ನಾವು ಇರೋವರೆಗೂ ಇರ್ತಾರೆ, ಮುಂದಿನ ಜನ್ರೇಷನ್ಗೂ ಇರ್ತಾರೆ ಸರ್. ಇವತ್ತು ಮರು ಬಿಡುಗಡೆ ಅಂತ ಆಕಾಶ್ ಸಿನಿಮಾ ಇವತ್ತಲ್ಲ ಯಾವತ್ತಿಗೂ ಒಂದು ಒಳ್ಳೆ ಮೆಸೇಜ್ ಅಂತ ಸಿನಿಮಾ. ಎಂಪ್ಲಾಯ್ಮೆಂಟ್ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಸಂಸ್ಕಾರದ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಇರ್ತಕ್ಕಂಥ ಒಂದು ಸಿನಿಮಾ. ಯಾವಾಗ ಬಂದರೂ ಪುನರಾವರ್ತನೆ ಆಗ್ತಾ ಇದ್ರು ಜನ ಆರಾಧಿಸ್ತಾರೆ, ಅಭಿಮಾನಿಸ್ತಾರೆ, ಪೂಜಿಸ್ತಾರೆ. ಅದೇ ದೊಡ್ಡ ಮನೆ ತಾಕತ್ತು, ದೊಡ್ಡ ಮನೆಗಳ ತಾಕತ್ತು. ನಮಸ್ಕಾರ. ಅದೇ ಹೇಳಿದ್ದು, ಯಾವತ್ತು ಭೂಮಿ ಇರೋವರೆಗೆ ಚಿರಾಯು ಅಭಿಮಾನಿಗಳು ಅದನ್ನ ಬಿಟ್ಕೊಡಲ್ಲ. ಯಾವತ್ತಿದ್ರು ದೊಡ್ಡ ಮನೆ ಅದು ಯಾವತ್ತೂ ಕಡಿಮೆ ಆಗಲ್ಲ. ನಾವು ಹೃದಯ ಇಟ್ಕೊಂಡು ಯಾವತ್ತು ಪೂಜೆ ಮಾಡ್ತಾ ಇದೀವಿ. ಅದು ಯಾವತ್ತು ಚುರುವಾಗಿ ಹೇಳಿದಲ್ಲ. ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳಿದ್ರೆ ಅದು ಯಾವತ್ತಿದ್ರು ಅಪ್ಡೇಟೇ ಅದು ಯಾವತ್ತಿದ್ರು ಜೀವಂತವಾಗಿದ್ದಾರೆ ನಮ್ಮ. ಸೂರ್ಯ, ಚಂದ್ರ, ಭೂಮಿ, ಆಕಾಶ, ನಕ್ಷತ್ರ ಇರೋವರೆಗೂ ಅಪ್ಪು ಅಣ್ಣ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡು ನೋಡಿ ಅಭಿಮಾನಿಗಳೆಲ್ಲ ಆಶೀರ್ವಾದ ಮಾಡಿ ಖಂಡಿತ ನೋಡಿಬಿಟ್ಟು ಸಂತೋಷ ಹೋಗ್ತಾ ಇದ್ದಾರೆ. ಅವ್ರು ಯಾವತ್ತೂ ಇದ್ರೂ ಚಿರು ಋಣಿಯಾಗಿರ್ತಾರೆ. ಅಜರಾಮರ ಅಪ್ಪು ಅಣ್ಣ ಅವರು ದೇವರಲ್ಲಿ ದೇವರಾಗಿದ್ದಾರೆ. ನಾವು ಇವತ್ತು ಅವ್ರನ್ನ ಪೂಜಿಸ್ತಾ ಇದ್ದೇವೆ. ಇರೋವರೆಗೂ ನಮ್ಮ ಪ್ರಾಣ, ನಮ್ಮ ಉಸಿರು ಇರೋವರೆಗೂ ದೊಡ್ಡ ಮನೆಗೆ ಚಿರು ಋಣಿಯಾಗಿರ್ತೀವಿ. ಯಾರೇ ಆಗಲಿ, ಶಿವಣ್ಣ ಆಗಲಿ, ಅಪ್ಪು ಅಣ್ಣ ಆಗಲಿ, ರಾಘಣ್ಣ ಆಗಲಿ, ನಮ್ಮ ಇವರಾಗಲಿ, ಎಲ್ಲರಿಗೂ ನಾವು ನಮ್ಮ ದೊಡ್ಡ ಮನೆಗೆ ನಾವು ಯಾವತ್ತಿದ್ರೂ ನಾವು ಸಾಯೋವರೆಗೂ ಅವ್ರಿಗೆ ಮೀಸಲಾಗಿರ್ತೀವಿ, ಚಿರಋಣಿಯಾಗಿರ್ತೀವಿ. ನಮ್ಮ ಡಾಕ್ಟರ್ ಅಪ್ಪು ಇವತ್ತು ಶಿವಣ್ಣ ನಮ್ಮ ಇವ್ರದ್ದು ರಿಲೀಸ್ ಆಗಿದೆ. ನಮ್ಮ ಅಪ್ಪು ಅಣ್ಣದು 2005ರಲ್ಲಿ ರಿಲೀಸ್ ಆಗಿದೆ. ಅದೇ ಕ್ರೇಜ್ ಇದೆ, ಇವಾಗಲೂ ಅದೇ ಕ್ರೇಜ್ ಇದೆ. ಇನ್ನು ಮುಂದೆ ಬಂದ್ರೇನು, ಇನ್ನು 10 ವರ್ಷ ಹೋದ್ರೂ ಅದೇ ಕ್ರೇಜ್ ಇರ್ತದೆ. 10 ವರ್ಷ ಇನ್ನು 20 ವರ್ಷ ಹೋದ್ರೂ ಅದೇ ಕ್ರೇಜು, ಅದೇ ಗತ್ತು, ಅದೇ ಲುಕ್ಕು, ಅದೇ ಕಡಕ್. ಅಪ್ಪು ಅಣ್ಣನಿಗೆ ಬ್ರೋ ಮಾತಾಡೋದೆಲ್ಲ ಏನಿಲ್ಲ, ಫುಲ್ಲು ಸಿನಿಮಾ ಎಲ್ಲರಿಗೂ ಗೊತ್ತು. ಬಾಸು ವರ್ಷಕ್ಕೊಂದ್ಸರಿ ಬರ್ತಾರೆ. ಈ ಸಲ ಆಕಾಶ್ ಬಂದಿದೆ, ಮನಸ್ಫೂರ್ತಿಯಾಗಿ ಎಂಜಾಯ್ ಮಾಡ್ತೀವಿ. ಮಾತಾಡಿ ಹೇಳೋಕ್ಕಾಗಲ್ಲ ಅಷ್ಟೇ. ಭಾಳ ತುಂಬ ಖುಷಿ ಆಯಿತು ಸರ್. ಪ್ರತಿ ವರ್ಷ ನಮಗಿದು ಹೊಸದಿನಲ್ಲ, ಪ್ರತಿ ವರ್ಷ ಇದೇ ಥರ ಜೋರಾಗಿ ಸಂಭ್ರಮಾಚರಣೆನ ಮಾಡ್ತೀವಿ ಪ್ರತಿ ವರ್ಷನೂ ಕೂಡ. ಸೊ ಇದೇ ವರ್ಷನೂ ಅದ್ದೂರಿಯಾಗಿ ನಮ್ಮ ಬಾಸ್ ಆಕಾಶದಿಂದ ರಿಲೀಸ್ ಆಗಿದೆ. ತುಂಬ ಅದ್ಭುತವಾಗಿ ಅಪ್ಪು ಸರ್ದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಾವು ಅವರ ಅಭಿಮಾನಿಗಳಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಸೊ ಲವ್ ಯು ಅಪ್ಪು ಸರ್, ವಿ ಆಲ್ವೇಸ್ ಲವ್ ಯು. ಜೈ ದೊಡ್ಡಮನೆ, ಜೈ ರಾಜವಂಶ. ಸರ್ ನಾವೆಲ್ಲ ಕಾತ್ರದಿಂದ ಕಾಯ್ತಾ ಇರೋದು ಅಭಿಮಾನಿಗಳು. ರಾಜ್ ದಿ ಶೋಮ್ಯಾನ್ ಈ ಸಿನಿಮಾ ರಿಲೀಸ್ ಆಗ್ಬೇಕು ಸರ್. ಯಾಕಂದ್ರೆ ಅದರಲ್ಲಿ ಒಂದೊಂದು ಎಮೋಷನಲ್ ಮೂಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇವಾಗ ಪ್ರೆಸೆಂಟ್ ಆ ಸಿನಿಮಾ ರಿಲೀಸ್ ಆದ್ರೆ ಧೂಳು. ಆಮೇಲೆ ಅದರಲ್ಲಿ ನಮ್ಮ ಅಪ್ಪು ಬಾಸ್ ಹೇರ್ ಸ್ಟೈಲ್ ಆಗಿರ್ಬೋದು, ಗೆಟಪ್, ಕ್ಯಾರೆಕ್ಟರ್ ಎಲ್ಲ ಡಿಫ್ರೆಂಟ್ ಆಗಿದೆ. ಆ ಫಿಲಮ್ ಬಂತು ಅಂದ್ರೆ ಅವಾಗ ರಿಲೀಸ್ ಆಗಿದೆಲ್ಲ, ಈ ಸರಿ ರಿಲೀಸ್ ಆದ್ರೆ ಅದು ಕಥೆನೇ ಚಿತ್ರಣ ಆಗ್ಬಿಡುತ್ತೆ. ಬಹಳ ಖುಷಿ ಆಗುತ್ತೆ ಸರ್. ನೆಕ್ಸ್ಟ್ ವರ್ಷ ರಾಜ್ ಸಿನಿಮಾ ರಿಲೀಸ್ ಆಗಲಿ ಸರ್. ಏನೂ ಇಲ್ಲ, ಒಬ್ಬ ವ್ಯಕ್ತಿಯ ಕಲೆ ಮತ್ತು ವ್ಯಕ್ತಿತ್ವಕ್ಕೆ ಸಿಗ್ತಾ ಇರೋ ಬೆಲೆ, ಗೌರವ ಇದು. ಒಬ್ಬ ಫ್ಯಾನ್ ಆದವನು ಅವನು ಇಷ್ಟವಾದ ಒಬ್ಬ ಸ್ಟಾರ್ನ ಯಾವ ರೀತಿ ಒತ್ತು ಮೆರೆಸ್ತಾನೆ ಅನ್ನೋದಕ್ಕೆ ನಂಬರ್ 1 ಎಕ್ಸಾಂಪಲ್ ಅಪ್ಪು ಸರ್. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಷ್ಟೇ, ಏನಿಲ್ಲ, ನಾನು ಡಿ ಬಾಸ್ ಅಭಿಮಾನಿ. ಇಲ್ಲಿ ಆಕಾಶ್ ಪಿಕ್ಚರ್ ರಿಲೀಸ್ ಆಗೈತೆ. ಡಿ ಬಾಸ್ ಅಭಿಮಾನಿಗಳು ಬಂದು ನೋಡ್ತಾ ಇದ್ದೀವಿ. ಎಲ್ಲರೂ ಸಹಕರಿಸಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಬ್ರೋ ನೋಡ್ರಿ, ಬಾಸ್ ಫಿಲಮು ಕ್ಲಾಸ್ ಮೂವಿ ಆಗಲಿ, ಮಾಸ್ ಮೂವಿ, ಫ್ಯಾಮಿಲಿ ಮೂವಿ ಆಗಲಿ, ಇದೇ ಥರ ಸೆಲೆಬ್ರೇಷನ್ ಮಾಡ್ತೀವಿ. ನಮ್ಗೆ ಅಪ್ಪು ಸ್ಕ್ರೀನ್ ಮೇಲೆ ಕಾಣಿಸ್ಬೇಕಷ್ಟೇ. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಎಲ್ಲರೂ ಬಂದವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಪ್ರತಿ ವರ್ಷ ಜಾಕಿನೂ ಮಾಡಿದ್ವಿ, ಅಪ್ಪುನೂ ಮಾಡಿದ್ವಿ, ಈ ವರ್ಷ ಆಕಾಶ್ಗೂ ಮಾಡಿದ್ದೀವಿ. ನೆಕ್ಸ್ಟ್ ಇನ್ನು ಯಾವ್ದು ಕಂಟಿನ್ಯೂ ಆಗುತ್ತೋ ಎಲ್ಲ ಮಾಡ್ತೀವಿ ಬ್ರೋ. ನಾವು ಪರ್ಫೆಕ್ಟ್ ಅಪ್ಪು ಫ್ಯಾನ್ಸ್. ಎಲ್ಲ ಯಾವುದಕ್ಕೆ ಬರಲಿ ಬಾಸ್ಗೋಸ್ಕರ ಇದೇ ಥರ ಸೆಲೆಬ್ರೇಟ್ ಮಾಡ್ತೀವಿ. ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್ ಫಾರ್ ಅಪ್ಪು, ಆಲ್ವೇಸ್ ಆ್ಯಂಡ್ ಫಾರ್ ಎವರ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಈ ವರ್ಷ ಆಕಾಶ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ರಿಲೀಸ್ ಆಗಿ ಇದುವರೆಗೂ ಬೇರೆ ಯಾವ ಹೀರೋಗಳಿಗೂ ಫ್ಯಾಮಿಲಿ ಎಂಟರ್ಟೈನರ್ ರಿಲೀಸ್ ಆಗಿ ಈ ತರ ಕ್ರೇಜು ಯಾರಿಗೂ ಬಂದಿಲ್ಲ. ರಿಲೀಸ್ ಆಗ್ಲಿ ಯಾರಿಗೂ ಈ ತರ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಕ್ರೇಜು ಯಾವ ಹೀರೋಗಳಿಗೂ ತೋರಿಸಿಲ್ಲ. ನಾವು ಅಪ್ಪು ಫ್ಯಾನ್ಸ್, ಕಲ್ಟ್ ಅಪ್ಪು ಫ್ಯಾನ್ಸು, ಬರೀ ಅಪ್ಪು ಫ್ಯಾನ್ಸು ಈ ಫಿಲಮಿಗೆ ತೋರಿಸಿದೀವಿ. ನಾವು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ, PRK ಪ್ರೊಡಕ್ಷನ್ ಅವ್ರಿಗೆ ಒಂದು ರಿಕ್ವೆಸ್ಟ್, ಎಲ್ಲ ಅಪ್ಪು ಫ್ಯಾನ್ಸ್ ಕಡೆಯಿಂದ ರಿಕ್ವೆಸ್ಟ್ ಏನ್ ಮಾಡ್ಕೊಂತೀವಿ ಅಂದ್ರೆ, ನೆಕ್ಸ್ಟ್ ಇಯರ್ ನಾವು ತುಂಬಾ ಕಾಯ್ತಾ ಇರುವಂತ ರಾಜ್ ದಿ ಶೋಮ್ಯಾನ್ ಫಿಲಮು ರಿಲೀಸ್ ಆಗಲೇಬೇಕು. ಇದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ತಲುಪಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಆಗದೆ ರಾಜ್ ರಿಲೀಸ್ ಆಗಲೇಬೇಕು. 50 ವರ್ಷ ಅಲ್ಲ, 500 ವರ್ಷ ಆದ್ರೂ ಕನ್ನಡ ಇಂಡಸ್ಟ್ರಿಗೆ ಒಬ್ಬರೇ ಹೀರೋ, ಅದು ನಂಬರ್ 1 ಹೀರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಷ್ಟೇ. ಸೂರ್ಯ ಚಂದ್ರ ಇರೋವರೆಗೂ ಅಪ್ಪು ಅಜರಾಮರ, ಅಪ್ಪು ಹೆಸರು ಇದ್ದೇ ಇರುತ್ತೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ
ಕನ್ನಡದಲ್ಲಿ ಕನ್ನಡ ಇರೋವರೆಗೂ ಬಾಸ್ ಯಾವಾಗೂ ಅಜರಾಮ ಆಗಿರ್ತಾರೆ. ಆಲ್ವೇಸ್ ಅಂಡ್ ಫಾರ್ ಎವರ್ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ. ಅಪ್ಪು ಬಾಸ್ಗೆ. ಇಲ್ಲಿ ನಡೀತಾ ಇರೋ ಕರ್ನಾಟಕದ ಊಟದ ಹಬ್ಬ ಇದು. ಪುನೀತ್ ರಾಜ್ಕುಮಾರ್ ಅವರ ರಾಜವಂಶಗಳ ಇಡೀ ಕರ್ನಾಟಕ ಊಟದ ಹಬ್ಬ ಇದು. ನಾವು ಯಾವಾಗ ಈ ಗೌರಿ, ಗಣೇಶ, ಯುಗಾದಿ, ದೀಪಾವಳಿ ಏನೇನು ಹಬ್ಬಗಳು ಮಾಡ್ತೀವಲ್ಲ, ಆ ಹಬ್ಬಗಳೆಲ್ಲ ಇದು ಮುಖ್ಯವಾದ ಹಬ್ಬ ನಮ್ಗಳಿಗೆ. ಈ ಸಂಭ್ರಮ ಯಾವ ಹಬ್ಬದಲ್ಲೂ ನಾನು ನೋಡಿಲ್ಲ ಸರ್ವಿಸ್ಲಿ. ನಾನು 4-5 ವರ್ಷದಿಂದ ಬರ್ತಾ ಇದ್ದೀನಿ. ಈ ರೀತಿ ಸಂಭ್ರಮನ ಎಲ್ಲೂ ನೋಡಿಲ್ಲ, ಯಾವುದೇ ನಟನಲ್ಲೂ ನೋಡಿಲ್ಲ. ಅದು ಏನಪ್ಪ ಅಂದ್ರೆ ರಾಜವಂಶಕ್ಕೆ ಮಾತ್ರ ಸೀಮಿತ. ಯಾಕಂದ್ರೆ ಕನ್ನಡ ಚಿತ್ರರಂಗ ಕಟ್ಟಿದವರು ರಾಜವಂಶದವ್ರೆ. ಇವತ್ತಿಗೂ ಅದೇ ನಡ್ಕೊಂಡು ಹೋಯ್ತು. ಅವ್ರ ವಂಶದಿಂದ ಚಿತ್ರರಂಗ ಉಳಿದಿರೋದು, ಇನ್ಯಾವನಿಂದ ಉಳಿದಿಲ್ಲ. ಇದಕ್ಕೆ ಕಡಖಂಡಿತವಾಗಿ ಹೇಳ್ತೀನಿ. ಈಗ ಪುನೀತ್ ರಾಜ್ಕುಮಾರ್ ಅವರು ಆಕಾಶ್ ಫಿಲ್ಮಲ್ಲಿ ಒಂದು ಗ್ಲಾಸ್ ಹೊಡೆ ಸೀನ್ ಇದೆ, ಒಂದು ರಿಯಲ್ ಸ್ಟೇಟ್ ಮಾಡಿರೋದು. ಫೈಟಲ್ಲಿ ಲಾಸ್ಟ್ ಫೈಟಲ್ಲಿ ಬರ್ತಾರೆ ಬ್ಯಾಕಿಗೆ ಕೊಡೋದು, ಅದು ರಿಯಲ್ ಸ್ಟೆಂಟು. ಅವ್ರು ಏನೇ ಚಿತ್ರ ತೆಗೆದ್ರು ಜನ ಮೆಚ್ಚುಗೆ ಮಾಡೋ ಚಿತ್ರ, ಸಾಹಸ ದೃಶ್ಯ. ಅವ್ರು ರಾಜ್ ಕುಟುಂಬದಲ್ಲಿ ಯಾರೇ ಆಗಲಿ, ಶಿವರಾಜ್ ಕುಮಾರ್ ಇರ್ಬೋದು, ಪುನೀತ್ ರಾಜ್ಕುಮಾರ್, ರಾಜ್ಕುಮಾರ್ ಅವ್ರ ಕಾಲದಿಂದ ರಿಯಲ್ ಸ್ಟೇಟ್ ಮಾಡ್ಕೊಂಬಂದಿರೋದು, ಯಾವುದೂ ಡೂಪ್ ಹಾಕಿಲ್ಲ ಸಿನಿಮಾಕ್ಕೆ. ಈಗ ದಿನಕ್ಕೊಬ್ಬ ಹೀರೋ ಬರ್ತಾನೆ. ಇವತ್ತೇನೋ ಗೊತ್ತಾ ಸಿನಿಮಾ, ಏನೋ ಒಂದು ಸಿನಿಮಾ ತೆಗೆದ್ಬಿಟ್ಟು ನಂಗೆ ದುಡ್ಡು ಮಾಡೋಕೆ ಸಿನಿಮಾ ಮಾಡ್ತಾರೆ. ಇವತ್ತೊಂದು ಸಿನಿಮಾ ತೆಗೆದ್ರೆ ನಾಳೆ ಕೋಟಿ ತಿರುಗಾಡ್ತಾನ. ಅದಲ್ಲ, ಜನ ಮೆಚ್ಚುಗೆ ಪಡಬೇಕು. ಇವತ್ತು ನೋಡಿದಾರಲ್ಲ ಬೆಳಗ್ಗೆನಿಂದ, ಈ 13ನೇ ತಾರೀಕಿನಿಂದ ಯುಗಾದಿ ಶುರುವಾಗದ. 13ನೇ ತಾರೀಕು ಶುಕ್ರವಾರದಿಂದ ಯುಗಾದಿ, ನಾಳಿದ್ದು ಇನ್ನೂ 3 ದಿನ ಗಂಟೆ ಇರ್ತದೆ. ಆಗ ರಾಜವಂಶನೇ ಯಾವತ್ತಿದ್ರು. ಇಡೀ ರಾಜವಂಶದ ಗೆಲ್ಲ ಗಂಡು ಈ ಜಗತ್ತಲ್ಲಿ ಯಾವನೂ ಇಲ್ಲ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ರಾಜ್ಕುಮಾರ ಥರ ಅವ್ರ ವಂಶಸ್ಥರ ಸಿನಿಮಾ ಮಾಡೋ ಹೀರೋ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾವನೂ ಇಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ಬಾಯ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.